ನಾನು ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕದ ಸಂಘದ ಅಧ್ಯಕ್ಷ ಸಾರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಬಾಳ. ನನ್ನ ಬಲಗಡೆಯಲ್ಲಿರುವವರು ನಮ್ಮ ಸಂಘದ ಹಿರಿಯ ಸದಸ್ಯ, ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಕರ್ನಲ್ ನೆಟ್ಟೆಗುತ್ತು ಶರತ್ ಭಂಡಾರಿಯವರು. ಹಾಗೆಯೇ ಅವರ ಬಲಬದಿಯಲ್ಲಿರುವವರು ನಿಮಗೆಲ್ಲರಿಗೂ ಪರಿಚಿತರು, ಮಾಜಿ MLC. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಘದೊಂದಿನ ನಂಟನ್ನು ನಾನು ನಿಮಗೆ ಹೇಳಬೇಕಾಗ್ತದೆ. ಅವರು ನಮ್ಮ ಸಂಘದ ಸದಸ್ಯ ಹಾಗೂ ನಮ್ಮ ಸಂಘದ ಮಹಾಪೋಷಕರು ಹಾಗೂ ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನಮಗೆ ಬೆಂಬಲವನ್ನು ನೀಡುತ್ತಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು. ಆ ಬಲ ತುದಿಯಲ್ಲಿರುವವರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಕ್ಯಾಪ್ಟನ್ ದೀಪಕ್ ಅಡ್ಯಂತಾಯ ಅವರು. ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ಪ್ರತಿ ವರ್ಷದಂತೆ ನಾವು ಆಚರಿಸುವಂತಹ ಕಾರ್ಗಿಲ್ ವಿಜಯ ದಿವಸ. ಅದರ ಜೊತೆ ಒಂದು ವಿಶೇಷ ಆಕರ್ಷಣೆ, ನಮ್ಮ ಒಂದು ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಒಂದು ಬ್ಯಾಟಲ್ ಟ್ಯಾಂಕ್ T-55 ಇದರ ಅನಾವರಣ. 1999 ಭಾರತದ ಇತಿಹಾಸದಲ್ಲಿ ಮಾತ್ರ ಅಲ್ಲ, ನಮ್ಮ ಅದರ ಜೊತೆಗೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸೈನ್ಯದ ಇತಿಹಾಸದಲ್ಲಿ ಒಂದು ಪ್ರಮುಖವಾದಂತಹ ದಿನ. ಆ ದಿನ ನಾವು ನಮ್ಮ ದೇಶದ ಒಂದು ಕಾರ್ಗಿಲ್ ಪ್ರದೇಶವನ್ನು ಅತಿಕ್ರಮಣ ಮಾಡುವಂಥ ಪಾಕಿಸ್ತಾನದ ಒಂದು ಪ್ರಯತ್ನವನ್ನು, ಅದರಿಂದ ಅವರನ್ನು ಹಿಮ್ಮೆಟ್ಟಿಸಿ ನಾವು ಜಯಗಳಿಸಿದಂತಹ ದಿನ. ಈ ಜಯದ ಹಿಂದೆ ಒಂದು ದೊಡ್ಡ ಹೋರಾಟ ಸಹ ಇತ್ತು. ಆ ಹೋರಾಟದ ಹಿಂದೆ ನಾವು ಒಂದಷ್ಟು ಕಷ್ಟ ನೋವುಗಳನ್ನು ಸಹ ಅನುಭವಿಸಿದ್ದೇವೆ. ನಮ್ಮ ಸೈನ್ಯದ ಒಂದು 527 ವೀರಾಧಿವೀರ ಯೋಧರನ್ನು ನಾವು ಕಳ್ಕೊಂಡಿದ್ದೇವೆ. ಸುಮಾರು 1363 ಯೋಧರು ಗಾಯಾಳುಗಳಾಗಿದ್ದಾರೆ. ಅವರೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಅರ್ಪಿಸುವ ಸಲುವಾಗಿ, ಹಾಗೆಯೇ ಅವರನ್ನು ಸ್ಮರಿಸಿ ಅವರ ಒಂದು ಬಲಿದಾನ ಏನಿದೆ ಅದು ವ್ಯರ್ಥವಾಗಿಲ್ಲ, ಅದಕ್ಕೆ ದೇಶ ಯಾವತ್ತೂ ಋಣಿಯಾಗಿದೆ ಅನ್ನುವ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸ್ತಾ ಬಂದಿದ್ದೇವೆ. ಅದರ ಜೊತೆಗೆ ಈ ವರ್ಷ ನಮ್ಮ ಮಂಗಳೂರಿಗೆ, ಅದು ಕಳೆದ ವರ್ಷವೇ ಬಂದಿತ್ತು, ನಮ್ಮ ಮಂಗಳೂರಿಗೆ ಒಂದು T-55 ಬ್ಯಾಟಲ್ ಟ್ಯಾಂಕ್ ಬಂದಿತ್ತು. ಅದನ್ನು ಮಂಗಳೂರಿಗೆ ತರುವಲ್ಲಿ ಅದರ ಹಿಂದಿನ ಯೋಚನೆ, ಆ ಯೋಜನೆಯನ್ನೆಲ್ಲ ಅದು ಕೈಗೂಡುವಂತೆ ಮಾಡಿದವರು ನಮ್ಮ ಸಂಸದರಾದಂತಹ ನಮ್ಮದೇ ಸಂಘದ ಸದಸ್ಯರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು. ಅವರ ನಾಯಕತ್ವದಿಂದಾಗಿ, ಅವರ ಒಂದು ಮುತುವರ್ಜಿಯಿಂದಾಗಿ, ಅವರ ಶ್ರದ್ಧೆಯಿಂದಾಗಿ ಅದರ ಅನಾವರಣದ ಕಾಲ ಸನ್ನಿಹಿತವಾಗಿದೆ. ಅದನ್ನು ಸಹ ಜುಲೈ 26 ಭಾನುವಾರ ನಾವು ಯುದ್ಧ ಸ್ಮಾರಕದ ಪರಿಸರದಲ್ಲಿ ಮಾಡಲಿಕ್ಕಿದ್ದೇವೆ. ಆ ಸಂದರ್ಭ ಅದನ್ನು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದದ್ದು ಕಾರ್ಗಿಲ್ ವಿಜಯ ದಿವಸವನ್ನು ಸಂಜೆ ನಾವು ಆಚರಿಸ್ತಿದ್ರೆ, ಈ ವರ್ಷ ಜುಲೈ 26 ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 9:15ಕ್ಕೆ ಅದಕ್ಕೊಂದು ಸುಂದರವಾದ ಒಂದು ಪೀಠ ಸಹ ನಿರ್ಮಾಣ ಆಗಿದೆ. ಅದರ ಮೇಲೆ ಆಲ್ರೆಡಿ ನಾವು ಆವಾಗಲೇ ಈ ಒಂದು ಯುದ್ಧ ಟ್ಯಾಂಕನ್ನು ಕೂರಿಸಿ ಆಗಿದೆ. ಅದರ ಅನಾವರಣವನ್ನು ಆ ದಿನ ಬೆಳಿಗ್ಗೆ 9:15ಕ್ಕೆ ನೆರವೇರಿಸಲಿಕ್ಕಿದ್ದೇವೆ. ಆಮೇಲೆ ಅದನ್ನೆಲ್ಲ ನೀವು ಕಣ್ತುಂಬಿಕೊಳ್ಳುವುದು ಮಾತ್ರ ಅಲ್ಲ, ಅದರಲ್ಲಿ ಮಂಗಳೂರಿನ ಹೆಚ್ಚಿನ ಜನತೆ ಭಾಗವಹಿಸುವ ನಿಟ್ಟಿನಲ್ಲಿ, ಅದರಿಂದ ಸ್ಫೂರ್ತಿ ಪಡೆಯುವ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕರಿಸಬೇಕು. ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಡಬೇಕು ಅಂತ ನಾನು ಎಲ್ಲರಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಅದರ ನಂತರ 9:00ವರೆಗೆ ಮಂಗಳೂರಿನ ಯುದ್ಧ ಸ್ಮಾರಕದಲ್ಲಿ, ಅದು ಕದ್ರಿ ಹಿಲ್ಸ್ನಲ್ಲಿದೆ, ಅಲ್ಲಿ ನಮ್ಮ ದೇಶಕ್ಕಾಗಿ ಮಡಿದಂಥ ಎಲ್ಲ ಯೋಧರನ್ನು, ನಮ್ಮ ದೇಶಕ್ಕಾಗಿ ವೀರಾವೇಶದಂತ ಹೋರಾಡಿದ ಎಲ್ಲ ನಮ್ಮ ಯೋಧರನ್ನು ಸ್ಮರಿಸಲಿಕ್ಕೋಸ್ಕರ, ಅವರಿಗೆ ಗೌರವ ಸಲ್ಲಿಸುವುದಕ್ಕೋಸ್ಕರ ನಾವು ಪುಷ್ಪ ನಮನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಎಲ್ಲ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು. ಮಂಗಳೂರಿನ ಜನತೆ, ವಿದ್ಯಾರ್ಥಿಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಹಾಗೆ ನೀವೆಲ್ಲೋ ಒಂದು ಪ್ರೇರಣೆ ನೀಡುವಂತಹ ಒಂದು ಕೆಲಸ ನಿಮ್ಮಿಂದ ಆಗಬೇಕು ಅಂತ ಕೇಳಿಕೊಳ್ತಾ, ಈ ಬಗ್ಗೆ ಈ ನಮ್ಮ ಕಾರ್ಗಿಲ್ ಯುದ್ಧದ ಒಂದು ಅದರ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ನಮ್ಮ ಹಿರಿಯರಾದಂಥ ಕರ್ನಲ್ ನೆಟ್ಟೆಗುತ್ತು ಶರತ್ ಭಂಡಾರಿ ಅವರು. ಹಾಗೂ ಈ T-55 ಟ್ಯಾಂಕ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು. ಅವರಿಗೆ ನಾನು ಅನುವು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ವಂದನೆಗಳು. ನಾನು ಡೇಟ್ ವೈಸ್ ಅಂಕಿಅಂಶಗಳು ಹೆಚ್ಚು ಕೊಡುವುದಿಲ್ಲ, ಒಂದು ಬ್ರೀಫ್ ಆಗಿ ಸಂಕ್ಷಿಪ್ತವಾಗಿ ಯುದ್ಧ ಹೇಗಾಯಿತು, ಯಾಕಾಯಿತು ಆ ಬಗ್ಗೆ ಒಂದೆರಡು ಮಾತಿನಲ್ಲಿ ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ.
ಈ ಕಾರ್ಗಿಲ್ ಎಂಬುದು ಒಂದು ಚಿಕ್ಕ ಪಟ್ಟಣ, ಸುರ ನದಿಯ ಬದಿಯಲ್ಲಿ ಉಂಟು. ಅದೊಂದು ಸಿಂಧೂ ನದಿ ಉಪನದಿ. ಅದು ಸರಿಸುಮಾರು 234 ಕಿಲೋಮೀಟರ್ ಶ್ರೀನಗರದಿಂದ, ಮತ್ತು ಅಷ್ಟೇ ದೂರ ಲೇದಿಂದ. ಶ್ರೀನಗರ್ ಲೇ ಹೈವೇ, ನ್ಯಾಷನಲ್ ಹೈವೇ NH-1A ಸಡೂ ಸೆಂಟರ್ನಲ್ಲಿ ಉಂಟು ಈ ಕಾರ್ಗಿಲ್ ಎಂಬ ಪಟ್ಟಣ. ಅದು ಮುಂಚೆ ಒಂದು ಚಿಕ್ಕ ಪಟ್ಟಣ ಆಗಿತ್ತು, ಈಗ ಅದೊಂದು ಜಿಲ್ಲೆಯಾಗಿ ಮಾರ್ಪಾಡಾಗಿದೆ. ಈ ಯುದ್ಧ ಆದದ್ದು ಈ ಕಾರ್ಗಿಲ್ ಪಟ್ಟಣದ ಉತ್ತರ ಭಾಗದಲ್ಲಿ. ಒಂದು 15-20 ಕಿಲೋಮೀಟರ್ ಹೋದ ನಂತರ ಎಲ್ಲ ಗುಡ್ಡಗಳು, ಪೂರ ಗುಡ್ಡಗಳು, ದೊಡ್ಡ ದೊಡ್ಡ ಈ ಕಲ್ಲುಗಳಿರುವ ಗುಡ್ಡಗಳು, ಅಲ್ಲಿ ಯುದ್ಧ ಆದದ್ದು. ಈ ಕಾರ್ಗಿಲ್ನ ಉತ್ತರ ಭಾಗ ಯಾವಾಗಲೂ ಸಂಘರ್ಷ, ಪಾಕಿಸ್ತಾನದ ಭಾರತದ ಸಂಘರ್ಷಕ್ಕೆ ಕಾರಣವಾಗಿತ್ತು. ಈಗ ಅಲ್ಲ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದಲ್ಲಿ ಹಾಗೇನಿತ್ತು. ಒಮ್ಮೆ ಅಲ್ಲಿ ಪಾಕಿಸ್ತಾನಿಗಳು ಬರುವುದು ಅಂದರೆ ನಾವಲ್ಲಿ ಹೋಗೋದು, ಏನಾದರೂ ಒಂದು ಸಂಘರ್ಷಣೆ ಆಗ್ತಾ ಇತ್ತು. ಹಾಗೂ 1984ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಭಾರತದ ಸೇನೆ ಆಪರೇಷನ್ ಮೇಘದೂತ್ ಎಂಬ ಒಂದು ಕಾರ್ಯಾಚರಣೆಯಲ್ಲಿ ಇದನ್ನು ಶಾಶ್ವತವಾಗಿ ವಶಪಡಿಸಿಕೊಂಡಿತ್ತು. ಈ ಗುಡ್ಡಗಾಡು ಪ್ರದೇಶ ಮೇಲೆ ಇರುವ ಎಲ್ಲ ಸ್ಥಾನಗಳನ್ನು, ಮತ್ತು ಆ ಸ್ಥಾನಗಳನ್ನು ನಮ್ಮ ಶಾಶ್ವತ ನೆಲೆಯಾಗಿ ಅಲ್ಲಿ ಬಂಕರ್ಗಳೆಲ್ಲ ಸ್ಥಾಪನೆ ಮಾಡಿದ್ದೆವು. ಅಲ್ಲಿ ಒಂದು ತಾಪತ್ರೆ ಇರ್ತದೆ, ಏನಂತ ತುಂಬ ಅಲ್ಲಿ ಎತ್ತರ ಎಲ್ಲ ಸರಿಸುಮಾರು ಎವರೇಜ್ ಅರೌಂಡ್ 16,000 to 18,000 ಫೀಟ್ ಹೈಟ್ನಲ್ಲಿ ಉಂಟು. ವಿಂಟರ್ನಲ್ಲಿ ಟೆಂಪರೇಚರ್ ಎಲ್ಲ -50-54 ಡಿಗ್ರಿ ಸೆಂಟಿಗ್ರೇಡಿಗೆ ಹೋಗ್ತದೆ. ಸೊ ಆ ಕಾರಣದಿಂದಾಗಿ ಭಾರತೀಯ ಸೇನೆಗಳು ಚಳಿಗಾಲದಲ್ಲಿ ಸರಿಸುಮಾರು ನವೆಂಬರ್-ಡಿಸೆಂಬರ್ನಲ್ಲಿ ಕೆಳಗಿಳಿದು ಬರುವುದು, ಮತ್ತು ಸೆಕೆಗಾಲ ಶುರುವಾಗುವಾಗ ಅಂದರೆ ಮೇ-ಜೂನ್ನಲ್ಲಿ ಪುನಃ ಮೇಲೆ ಹೋಗಿ ಅಲ್ಲಿ ನಮ್ಮ ಮುಂಚೆ ಮಾಡಿದ ಬಂಕರ್ಗಳಲ್ಲಿ ನೆಲೆಸಿರುವುದು. ಹಾಗೆ ನಾವು ಆ ಗಡಿ ಪ್ರದೇಶ ಕಾಪಾಡಿಕೊಂಡು ಬಂದಿದ್ದೆವು. ಇದು ಪಾಕಿಸ್ತಾನದ ಆಗಿನ ಸೇನಾನಿ ಜನರಲ್ ಪರ್ವೇಜ್ ಮುಷರಫ್ ಅವರಿಗೆ ಏನೋ ಒಂದು ಆಲೋಚನೆ ಬಂತು. 2-3 ಕಾರಣ ಉಂಟು ಬೇರೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಅವರಿಗೆ ಮುಂದಕ್ಕೆ ಬೇಕಿದ್ದರೆ ಈ NH-1A ಅನ್ನು ತುಂಡರಿಸಿ ಲೇ ಮತ್ತು ಸಿಯಾಚಿನ್ ಅನ್ನು ಬೇರ್ಪಡಿಸಬಹುದು, ಐಸೋಲೇಟ್ ಮಾಡಬಹುದು. ಅದೊಂದು ಏಮ್ ಇತ್ತು ಅವರದ್ದು. ಇನ್ನೊಂದೇನು ಉದ್ದೇಶ ಏನಂತ ಹೇಳಿದ್ರೆ, ಈ ನುಸುಳುಕೋರರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಬೇಕಿತ್ತು. ಈಗ ಪಶ್ಚಿಮ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ನುಸುಳುಕೋರರಿಗೆ ಒಳಗೆ ಬರಲಿಕ್ಕೆ ತುಂಬ ತಾಪತ್ರ ಇತ್ತು, ಕಷ್ಟ ಇತ್ತು. ಆದ ಕಾರಣ ಅವರಿಗೊಂದು ಪರ್ಯಾಯ ಮಾರ್ಗ ಕಂಡುಹುಡುಕಲಿಕ್ಕೆ ಅಲ್ಲಿಂದ ಬಂದರೆ ಪೂರ್ವ ಲಡಾಖ್ನಿಂದ, ಉತ್ತರ ಪೂರ್ವ ಲಡಾಖ್ನಿಂದ ಒಳಗೆ ಬಂದರೆ ಕಾಶ್ಮೀರಕ್ಕೆ ಬರಲಿಕ್ಕೆ ಸುಲಭ ಆಗ್ತದೆ. ಒಂದು ಪರ್ಯಾಯ ದಾರಿ ನುಸುಳ್ಕೊಳ್ಳಿ ಹುಡುಕ್ಲಿಕ್ಕಿತ್ತು. ಇನ್ನೊಂದು ಮೂರನೇ ಕಾರಣ ಏನಂತ ಹೇಳಿದರೆ, ಈ ಜಮ್ಮು ಆ್ಯಂಡ್ ಕಾಶ್ಮೀರ ಎಂಬ ಸಮಸ್ಯೆ ಈಗ ಅಲ್ಲಿ ತುಂಬ ಆ ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ನನಗೊಂದು ಬುದಿಗೆ ಬಿದ್ದಿತ್ತು. ಅದನ್ನು ಪುನಃ ಎಬ್ಬಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ನವರಂಥ ಬಾಕಿ ದೇಶಗಳ ಗಮನಕ್ಕೆ ತರಲಿಕ್ಕೆ ಈ ಯುದ್ಧವನ್ನು ಅವ್ರನ್ನ ಪ್ಲ್ಯಾನ್ ಮಾಡಿದರು. ಏನು ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಿದರೆ, ಅವರೊಂದು ಆಪರೇಷನ್ ಬದರ್ ಅಂತ ಕಾರ್ಯಾಚರಣೆ ಮಾಡಿದರು. ಅದರಲ್ಲಿ ನಾವು ನಮ್ಮ ನೆಲೆಗಳನ್ನು ಬಿಟ್ಟು ಚಳಿಗಾಲದಲ್ಲಿ ಕೆಳಗೆ ಬಂದಾಗ ಅವರು ಅಲ್ಲಿ ಬಂದು ನಮ್ಮ ಸ್ಥಾನಗಳಿಗೆ ಕುಳಿತುಕೊಂಡ್ಬಿಟ್ರು. ಯಾರಿಗೂ ಗೊತ್ತಿಲ್ಲ 99ರಲ್ಲಿ ಫಸ್ಟ್ ವೀಕ್, ಮೇ ತಿಂಗಳ ಮೊದಲ ವಾರದಲ್ಲಿ ಯಾರೋ ಒಬ್ಬ ಹಳ್ಳಿಗ ಅಲ್ಲಿ ಹೋಗಿ ನೋಡುವಾಗ ಏನೋ ಮೇಲೆ ಚಲವನ್ನು ಬಂದು ಹೇಳಿದ ಸೇನೆಗಳಿಗೆ, ಏನೋ ಅಲ್ಲಿ ಜನರು ತಿರುಗಾಡ್ತಿದ್ದಾರೆ, ನಮ್ಮ ಸೇನೆ ಅಲ್ಲಿ ಹೋಗಿಲ್ಲ, ಮೇಯಲ್ಲಿ ಹೋಗುದು ಕೊನೆಯಲ್ಲಿ, ಯಾರೆಂದು ಗೊತ್ತಿಲ್ಲ ಇದ್ದಾರೆ ಅಂತ. ಅದನ್ನು ಬೇಹುಗಾರಿಕೆ ಮಾಡಿ ಹುಡುಕ್ಲಿಕ್ಕಾಗಿ ಒಂದು ಪೆಟ್ರೋಲ್ ಕಳಿಸಿದ್ರು ಭಾರತೀಯ ಸೇನೆ. ಕ್ಯಾಪ್ಟನ್ ಸೌರಭ್ ಕಾಲಿಯಾ ಅಂತ ಅವರೊಟ್ಟಿಗೆ ಒಂದು 4 ಜನ ತಂಡದ ಟೀಮನ್ನು ಮಾಡಿ ಪೆಟ್ರೋಲ್ ಮೇಲೆ ಕಳಿಸಿದ್ರು, ಹೋಗಿ ನೋಡಿ ಬನ್ನಿ ಯಾರಿದ್ದಾರೆ ಅಂತ. ಆ ಹೋದ ಪೆಟ್ರೋಲ್ ಬರಲೇ ಇಲ್ಲ. ಪಾಕಿಸ್ತಾನಿಗಳು ಅವರನ್ನು ಹೊಂಚು ದಾಳಿ ಮಾಡಿ ಆಂಬುಷ್ ಮಾಡಿ ಅವರನ್ನು ಹಿಡ್ಕೊಂಡ್ರು. ಅವರ ಕಣ್ಣೆಲ್ಲ ತೆಗೆದಿದ್ದಾರೆ, ಚಿತ್ರಹಿಂಸೆ ಎಲ್ಲ ಕೊಟ್ಟಿದ್ದಾರೆ, ಅವ್ರು ಕೊಂದ್ಬಿಟ್ರು. ಈ ಸೌರಭ್ ಕಾಲಿಯಾ ಮತ್ತು ಅವರ 4 ಜನ ಹೋದ ತಂಡ ಬರಲೇ ಇಲ್ಲ. ಮತ್ತು ವಿಚಾರಣೆ ಮಾಡುವಾಗ ಸರಿಸೋನು ಗೊತ್ತಾಯ್ತು ಅಲ್ಲಿ ಪಾಕಿಸ್ತಾನಿಗಳು ಬಂದು ಕೂತಿದ್ದಾರೆ ಅಂತ. ಮತ್ತು ಅದು ದೇಶದಲ್ಲಿ ನಮ್ಮ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ನಮ್ಮ ಪ್ರಧಾನಮಂತ್ರಿಯವರ ಅಡಿಯಲ್ಲಿ ಇರುವ ಅವರು ನಿರ್ಣಯ ಮಾಡಿ ಎಲ್ಲ ಅವರನ್ನು ಹೊರದಬ್ಬಿಸಬೇಕಂತ, ಪಾಕಿಸ್ತಾನಿಗಳನ್ನು ಹೊರದಬ್ಬಿಸಬೇಕಂತ ನಿರ್ಣಯ ಆಯಿತು. ಹಾಗೆ ಮತ್ತು ಮೇ ಕೊನೆಯ ವಾರದಲ್ಲಿ ಶುರುವಾಯಿತು ಯುದ್ಧ. ಮೊದಲು ಭಾರತ ಸೇನಾ ಪಡೆಗಳು ಪ್ರಯತ್ನ ಮಾಡಿದ್ದು, ಮತ್ತು ಭಾರತೀಯ ವಾಯುಪಡೆಯನ್ನು ಸೇರ್ಪಡೆಗೊಳಿಸಲಾಗಿತ್ತು. ಮೇ ಕೊನೆಯಲ್ಲಿ 1-2 ವಿಮಾನಗಳನ್ನು ಅವರು ಹೊಡೆದಿಡಿಸಿದ್ರು, ಒಂದು ಹೆಲಿಕಾಪ್ಟರ್ನ ಹೊಡೆದಿಡಿಸಿದ್ರು, ಕೆಲವು ಏರ್ಫೋರ್ಸ್ ಸೈನಿಕರು ಸತ್ತರು. ಅಂತೂ ಈ ಯುದ್ಧ ಜೂನ್-ಜುಲೈಯಲ್ಲಿ ತುಂಬ ಭೀಕರವಾಗಿ ಮತ್ತು ಭಾಳ ದೊಡ್ಡ ಕ್ಲಿಷ್ಟಕರವಾದ ಸ್ಥಳ ಅಲ್ಲಿ ಯುದ್ಧ ಮಾಡಲಿಕ್ಕೆ. ಈಗ ಹತ್ತಿ ಹೋಗ್ಲಿಕ್ಕೆ ಭಾಳ ಕಷ್ಟ ಉಂಟು. ಸೊ ಆದರೂ ನಮ್ಮ ಭಾರತೀಯ ಸೇನಾಪಡೆ ಒಳ್ಳೆಯ ಕಾರ್ಯಾಚರಣೆ ಮಾಡಿ ಆಪರೇಷನ್ ವಿಜಯ್ ಎಂಬ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನಾಪಡೆಯಲ್ಲಿ ತುಂಬ ಕಾರ್ಯಾಚರಣೆ ಮಾಡಿದ್ದು.
ಆಪರೇಷನ್ ಸಫೇದ್ ಸಾಗರ್ ಎಂಬ ಕಾರ್ಯಾಚರಣೆಯಲ್ಲಿ ಏರ್ಫೋರ್ಸ್ ಕೆಲಸ ಮಾಡಿತ್ತು. ಅದಲ್ಲದೆ ಆಪರೇಷನ್ ತಲ್ವಾರ್ ಎಂಬ ಕಾರ್ಯಾಚರಣೆಯಲ್ಲಿ ಭಾರತೀಯ ನೇವಿ ಅವರು ಇಲ್ಲಿ ಕರಾಚಿಗೆ ಹೋಗುವ ಎಲ್ಲ ಮಾರ್ಗಗಳನ್ನು ಬ್ಲಾಕೇಡ್ ಮಾಡಿ ಪಾಕಿಸ್ತಾನಕ್ಕೆ ಏನಾದರೂ ಯುದ್ಧ ಸಾಮಗ್ರಿಗಳು ಬರದಾಗೆಲ್ಲ ಪ್ರಯತ್ನ ಮಾಡಿ ಬ್ಲಾಕ್ ಮಾಡಿದ್ರು. ಸೊ ಹೀಗೆಲ್ಲ ಕಾರ್ಯಾಚರಣೆ ಮಾಡಿ ಕೊನೆಯಲ್ಲಿ ಜುಲೈ 5ನೇ ತಾರೀಕಿಗೆ ಅಲ್ಲಿ ವಾಷಿಂಗ್ಟನ್ನಲ್ಲಿ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ನವಾಜ್ ಶರೀಫ್ ಮತ್ತು ಅಮೆರಿಕದ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಜಂಟಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು 5 ಜುಲೈಗೆ 1999ರಲ್ಲಿ ವಾಷಿಂಗ್ಟನ್ನಲ್ಲಿ. ಅಲ್ಲಿ ಪ್ರೈಮ್ ಮಿನಿಸ್ಟರ್ ನವಾಜ್ ಶರೀಫ್ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಹೇಳಿದರು, ನಮ್ಮ ಪಾಕಿಸ್ತಾನ ಸೈನಿಕರು 11 ಜುಲೈಯ ಒಳಗೆ ವಾಪಸ್ ಬರ್ತಾರೆ ಅಂತ, ಅಂದರೆ ವಾಪಸ್ ಈ ಸ್ಥಳಗಳನ್ನು ಬಿಟ್ಟುಕೊಟ್ಟು ಹೋಗ್ತಾರೆ ಅಂತ. ಆದರೆ ಅವರು ಹೋಗಲಿಲ್ಲ, ಅವರನ್ನು ನಾವು ಅಟ್ಟಿಸಿಕೊಂಡೇ ಓಡಿಸಿದ್ದು, ಅಲ್ಲಿಂದ ಹೊರಗೆ ಕಳಿಸಿದ್ದು. ಸೊ ಈ ಬೇರೆ ಬೇರೆ ಮುಷ್ಕೋ ವ್ಯಾಲಿ, ದ್ರಾಸ್, ಬಾಟಾಲಿ, ಬೇರೆ ಬೇರೆ ಸೆಕ್ಟರ್ಗಳುಂಟು, ಆ ವಿವರಣೆ ನಾನು ಕೊಡೋದಿಲ್ಲ. ಅಲ್ಲೆಲ್ಲ ಯುದ್ಧ ಆಗಿ ಕೊನೆಯಲ್ಲಿ 14 ಜುಲೈಗೆ ನಮ್ಮ ಪ್ರಧಾನಿಯವರೊಂದು ಪ್ರಕಟಣೆ ಕೊಟ್ಟರು, ಆಪರೇಷನ್ ಸಕ್ಸಸ್ಫುಲ್, ಅಲ್ಲಿ ಯುದ್ಧ ಬಂದಾಯ್ತಂತ. ಆ್ಯಕ್ಚುಲಿ ಆ ಯುದ್ಧ ಬಂದಾಗಿರಲಿಲ್ಲ. ಮತ್ತು ನನಗೆ ಹೈ ಆಲ್ಟಿಟ್ಯೂಡಲ್ಲಿ ಕೆಲಸ ಮಾಡಿದ್ದ ನೆನಪಾಯಿತು. ಮತ್ತು ನಾನು ಅವ್ರು ಹೇಳಿದ ಹಾಗೆ ಫಿರಂಗಿ ದಳದಲ್ಲೇ ಅಧಿಕಾರಿಯಾಗಿ ಕ್ಯಾಪ್ಟನ್ ದೀಪಕ್ ಅಡ್ಡೆ ಅಂತ ಅವರು ಒಂದೇ ಒಂದು ಮಾತು, ಬೋಫೋರ್ಸ್ ಗನ್ನನ್ನು ನಾವು ದೂರ ಫೈರ್ ಮಾಡಲಿಕ್ಕೆ ಉಪಯೋಗ ಮಾಡ್ತೇವೆ. ಒಂದು ಡೈರೆಕ್ಟ್ ಫೈರ್ ಅಂತ ಇದೆ, ನೇರ ಹೊಡೆಯುವಂಥದ್ದು. ಶಿಖರದ ತುದಿಯಲ್ಲಿ ಬಂಕರ್ಗಳಲ್ಲಿ ಕೂತ್ಕೊಂಡವರು ಏನು ಮಾಡಬೇಕಂದ್ರೆ ಒಂದು ಕಲ್ಲನ್ನು ಕೆಳಗಿದ್ದ ಬೀಳಿಸಿದ್ರೆ ಹತ್ತಿಕೊಂಡು ಬರೋರಿಗೆ ತೊಂದರೆ ಆಗ್ತದೆ. ಹಾಗೆ ಅವರನ್ನು ನಾಶ ಮಾಡಲಿಕ್ಕೆ ಮೊದಲನೇ ಬಾರಿಗೆ ಆ ಗನ್ನನ್ನು ಡೈರೆಕ್ಟ್ ಆ್ಯಕ್ಷನಲ್ಲಿ ಉಪಯೋಗ ಮಾಡಿದ್ದೀವಿ. ಅವ್ರು ಹೇಳಿದ ಹಾಗೆ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಫಿಯರ್ಸೆಸ್ಟ್ ಬ್ಯಾಟಲ್ ಇನ್ ದಿ ಹಿಸ್ಟ್ರಿ ಆಫ್ ವಾರ್ಫೇರ್ ಇನ್ ದ ವರ್ಲ್ಡ್. 527 ಜನ ಬಲಿದಾನ ಯಾಕಾಯಿತು ಅಂತ ಹೇಳಿದರೆ ಅಲ್ಲಿಯ ಜಿಯೋಗ್ರಾಫಿಕಲ್ ಕಂಡೀಷನ್ ಅಷ್ಟು ಭೀಕರವಾಗಿತ್ತು. ಮಂಗಳೂರಿಗೆ ಒಂದು ಹೆಮ್ಮೆಯ ಸಂಗತಿ ಹೇಳಿದರೆ, ನಮ್ಮೆಲ್ಲ ಯುವಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಕೊಡುವಂಥ ಈ ಯುದ್ಧದ ಕಥೆಗಳ ಬಗ್ಗೆ ಕೇಳಿರ್ತೀವಿ ನಾವು. ಬಾರ್ಡರ್ ಸಿನಿಮಾ ಬಂದಂತ ತಾವೆಲ್ಲ ನೋಡಿದಿರಿ, ಅದರಲ್ಲಿ ಟ್ಯಾಂಕ್ ವಾರ್ಫೇರ್ ಅದು. ಅದೇ ಥರ ಆ ಟ್ಯಾಂಕ್ ಒಂದು ನಮ್ಮ ವಾರ್ ಮೆಮೊರಿಯಲ್ಲಿ ಇರಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ಸಂಸದರ ಪ್ರಯತ್ನದಿಂದ T-55 ಹೇಳುವಂಥ ಸೋವಿಯತ್ ಒರಿಜಿನ್ ಟ್ಯಾಂಕ್, ಅದು ರಷ್ಯಾದಲ್ಲಿ ಮಾಡಿದಂಥ ಟ್ಯಾಂಕು, ಮಿಡ್-60s 1965-66 ನಮ್ಮ ಸೇನೆಗೆ ಸೇರ್ಪಡೆ ಆಯಿತು. 2011ರವರೆಗೆ ಅದು ನಮ್ಮ ಸೇನೆಯಲ್ಲಿ ಒಂದು ಮುಖ್ಯ ಟ್ಯಾಂಕ್ ಆಗಿ ಕೆಲಸ ಮಾಡಿದೆ. 71ರ ಯುದ್ಧದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಅದರ ಕೊಡುಗೆ ಇತ್ತು. ಈ ಪ್ಲೇನ್ಸ್ ಅಂತ ಹೇಳ್ತೇವಲ್ಲ, ಡೆಸರ್ಟ್ ಮತ್ತು ಪ್ಲೇನ್ಸಲ್ಲಿ ತುಂಬ ರಕ್ಷಣಾತ್ಮಕವಾಗಿ ಮತ್ತು ಅಟ್ಯಾಕ್ ಮಾಡೋದಕ್ಕೂ ಬಹಳ ಪರಿಣಾಮಕಾರಿಯಾಗಿ ಉಪಯೋಗಿಸುವಂಥ ಟ್ಯಾಂಕ್ ಅಂತ ಕೇಳಿರ್ತೀವಿ ನಾವು, ತುಂಬ ಹತ್ತಿರ ಹೋಗಿ ನೋಡಿರೋದಿಲ್ಲ. ಹಾಗಾಗಿ ಮಂಗಳೂರಿನ ಎಲ್ಲ ಜನರಿಗೆ ತುಂಬ ಹತ್ತಿರ ಹೋಗಿಬಿಟ್ಟು ಒಂದು ಟ್ಯಾಂಕನ್ನು ನೋಡುವಂಥ ಅವಕಾಶ ಇದು. ಮಾನ್ಯ ಸಂಸದರ ಮನಸ್ಸಿನಲ್ಲಿ ಇನ್ನೊಂದು ಕಲ್ಪನೆ ಇದೆ, ನಮ್ಮ ಯುದ್ಧ ಸ್ಮಾರಕದ ಒಂದು ಬದಿಯಲ್ಲಿ ಟ್ಯಾಂಕ್ ಇದ್ದರೆ ಇನ್ನೊಂದು ಬದಿಯಲ್ಲಿ ಒಂದು ವಿಮಾನ ಇರಬೇಕು. ಅದು ಪ್ರಯತ್ನ ಆಗ್ತಾ ಇದೆ. ಬಹುಶಃ ಮುಂದಿನ ವರ್ಷ ನಾವು ಕಾರ್ಗಿಲ್ ದಿವಸದ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಬರುವ ವರ್ಷ ನಾವು ಬಹುಶಃ ಒಂದು ವಿಮಾನವನ್ನು ಕೂಡ ಲೋಕಾರ್ಪಣೆ ಮಾಡುವಂಥ ಅವಕಾಶ ಇದೆ ನಮಗೆ. ನಮ್ಮೆಲ್ಲರೂ ನೋಡಬೇಕು ಅದನ್ನು ಕಾರಣಕ್ಕಾಗಿ. ಈ ಟ್ಯಾಂಕ್ ಸುಮಾರು 35 ಟನ್ ಭಾರ ಇರ್ತದೆ, ಅಂದರೆ 35,000 ಕಿಲೋ, 35 ಟನ್ ಭಾರದ ಟ್ಯಾಂಕ್ ಇದು. ನಾನೊಂದಷ್ಟು ಸ್ಪೆಸಿಫಿಕೇಷನ್ ಹೇಳ್ತೇನೆ ನಿಮಗೆ, ಅದನ್ನು ಕಳಿಸ್ಕೊಡ್ತೀನಿ ನಿಮಗೆ ಸಾಫ್ಟ್ ಕಾಪಿಯಲ್ಲಿ ಹಾಕಲಿಕ್ಕೆ. 100 ಮಿಲಿಮೀಟರ್ ಅಂತ ಹೇಳಿದರೆ ಒಂದು ರೌಂಡ್ ಅಥವಾ ಒಂದು ಬಾಂಬ್ ಅಥವಾ ಶೆಲ್ ಅಂತ ಹೇಳ್ತೇವಲ್ಲ, ಅದು ಯಾವ ಬ್ಯಾರಲ್ಲಿಗೆ ಏನು ಹೇಳೋದು, ಆ ಬ್ಯಾರಲ್ ಅಂದರೆ ಗೊತ್ತಾಗುತ್ತಾ? ಆ ಬ್ಯಾರಲ್ನ ಒಳಗಿನ ಸರ್ಕಂಫರೆನ್ಸ್ ಏನಿದೆ ಅದು 100 ಮಿಲಿಮೀಟರ್ ಇರ್ತದೆ. ಅಂದರೆ ಅಷ್ಟು ದೊಡ್ಡ ರೌಂಡ್ ಅದು 100 ಮಿಲಿಮೀಟರ್ ಒಂದು ಮೇನ್ ಗನ್ ಇದೆ ಅದಕ್ಕೆ. ಅದರ ಜೊತೆಗೆ ಇದು ಶಾರ್ಟ್ ಡಿಸ್ಟೆನ್ಸಲ್ಲಿ ಯಾರಾದರೂ ಎನಿಮಿಗಳು ಬಂದರೆ ಅದಕ್ಕೊಂದು 7.6 ಮಿಲಿಮೀಟರ್ ಇದ್ದು ಮೆಷಿನ್ ಗನ್ ಇದೆ, ಅದರ ಮೇಲೆ ಮೌಂಟ್ ಮಾಡಿರ್ತಾರೆ. ಹಾಗೆ ಮೇಲ್ಗಡೆಯಿಂದ ವಿಮಾನ ಬಂದು ಅಟ್ಯಾಕ್ ಮಾಡಿದರೆ ಅದಕ್ಕಾಗಿ ಒಂದು ಆ್ಯಂಟಿ ಏರ್ಕ್ರಾಫ್ಟ್ ಗನ್ ಅಂತ ಇರ್ತದೆ, ಇದನ್ನು ಮೌಂಟ್ ಮಾಡಿರ್ತಾರೆ. ಇದರಲ್ಲಿ ಕೇವಲ 4 ಜನ ಕೂತ್ಕೊಂಡಿರುವಂಥದ್ದು, 4 ಜನಕ್ಕೆ ಅವಕಾಶ ಇರ್ತದೆ. ನಾನು ಸೇನೆಯಲ್ಲಿ ಇರುವಾಗ ಈ ಟ್ಯಾಂಕ್ ಒಂದನ್ನು ಬಿಟ್ಟಿದ್ದೆ, ನನ್ನ ಸ್ನೇಹಿತನ ಇದಕ್ಕೆ ಹೋದಾಗ. ಇತ್ತೀಚೆಗೆ ಆರ್ಟಿಲರಿ ರೆಜಿಮೆಂಟಲ್ಲಿ ನಮ್ಮ ಆರ್ಟಿಲರಿ ಗನ್ಗಳನ್ನು ಈ ರೀತಿಯ ಟ್ಯಾಂಕ್ ಮೇಲೆ ಮೌಂಟ್ ಮಾಡಿರುವಂಥದ್ದು. T9 ವಜ್ರ ಹೇಳುವಂಥ ಒಂದು ಟ್ಯಾಂಕ್, ನಾನೊಂದು 3 ವರ್ಷದ ಹಿಂದೆ ಹೋಗಿದ್ದೆ ನನ್ನ ಯೂನಿಟಿಗೆ.
ಆಗ ಮತ್ತೆ ಅದನ್ನು ಬಿಟ್ಟು ಬಂದಿದ್ದೇನೆ. ಹಿಂದೆ ಹೋದಾಗ ಮತ್ತು ಈಗ ಅದನ್ನು ಯಾಕೆ ಹೇಳಿದೆ ಅಂತಂದರೆ, ಈ ಟ್ಯಾಂಕ್ ಹೋಗಿ ನೋಡಿದಾಗ ನಿಮಗೆ ತುಂಬ ಚೆನ್ನಾಗಿ ಕಾಣ್ತದೆ. ಆ ಟ್ಯಾಂಕ್ ಪೇಂಟ್ ಮಾಡುವಂಥ ಕೆಲವು ಹುಡುಗರಿದ್ದಾರೆ, ಅವರನ್ನು ಕೇಳಿದೆ ನಾನು, ಟ್ಯಾಂಕಿನ ಒಳಗೆ ಹೋದ್ರಾ ನೀವು ಅಂತ ಕೇಳಿದೆ. ಒಳಗೆ ಹೋದದ್ದು ಮಾತ್ರ ಅಲ್ಲ, ಅವರು ಅಲ್ಲಿ ಕೆಲಸ ಮಾಡೋ ಎಲ್ಲ ಹುಡುಗರಿಗೆ ಒಳಗೆ ಕಳಿಸಿದಾರಂತೆ. ಎಲ್ಲರೂ ನಾಡ್ದು ಹೋಗ್ಲಿಕ್ಕಾಗಲಿಲ್ಲ, ನಿಮ್ಮಲ್ಲಿ ಕೆಲವರಾದ್ರೂ ಒಳಗಡೆ ಹೋಗಿ ನೋಡಬೇಕಂದ್ರೆ ಯುದ್ಧ ಭೂಮಿಯಲ್ಲಿ ಡೆಸರ್ಟಲ್ಲಿ ಒಳಗೆ 4 ಜನ ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಅಲ್ಲಿಯ ಧೂಳು, ಆ ಸೆಕೆ, ಯಾಕಂದರೆ ಒಳಗೆ ಕಾಂಪ್ಯಾಕ್ಟ್ ಇರ್ತಲ್ಲ, ಏನಿರುವುದಿಲ್ಲ ಒಳಗಡೆ. ನಾನು ಮೊನ್ನೆ ಬಿಟ್ಟ ಟ್ಯಾಂಕ್ ನೋಡಿದಾಗ ಈಗಿನ ಟ್ಯಾಂಕಲ್ಲಿ ಒಳಗೆ ಏರ್ ಕಂಡೀಷನಿಂಗ್ ಬಂದಿದೆ. ಈಗ ಟ್ಯಾಂಕ್ ಬಿಡೋದು ಎಷ್ಟು ಸುಲಭ ಇದೆ ಅಂತ ಹೇಳಿದರೆ, ನಿಮ್ಮ ಆಟೋಮೆಟಿಕ್ ಕಾರ್ ಬಿಟ್ಟು ಹಾಗೆ ಇದೆ ಅದು. ಆದರೆ ಹಿಂದೆ ಇದೇ ಟ್ಯಾಂಕಲ್ಲಿ ಯುದ್ಧ ಮಾಡಬೇಕಾದ್ರೆ ಅದು ಒಂದು ಒಳಗಡೆ ಫರ್ನೇಸ್ನ ಹಾಗೆ ಇರ್ತಿತ್ತು. ಅವರಲ್ಲಿ ಡೆಸರ್ಟಲ್ಲಿ ಆ ಹೀಟಲ್ಲಿ ಟ್ಯಾಂಕು 45-50 ಡಿಗ್ರಿ ಸೆಂಟಿಗ್ರೇಡ್ ಹೋಗಿ ಅದೇ ಬಿಸಿಯಾಗಿರ್ತದೆ. ಅದರ ಒಟ್ಟಿಗೆ ಇದೆಲ್ಲ ಸಂಗತಿಗಳು. ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ, ನಮ್ಮೆಲ್ಲರಿಗೆ ನಮ್ಮ ಸೈನಿಕರು ಗಡಿಯಲ್ಲಿ ನಮ್ಮೆಲ್ಲರ ರಕ್ಷಣೆಗಾಗಿ ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂಥೇಳಿ ನಮ್ಗೆ ಗೊತ್ತಾದರೆ ಇನ್ನಷ್ಟು ಗೌರವ ಬರ್ತದೆ. ಯುದ್ಧ ಸ್ಮಾರಕ ಯಾಕೆ ಮಾಡಿದ್ದೀವಿ, ಈ ಟ್ಯಾಂಕನ್ನು ಯಾಕೆ ಇಲ್ಲಿ ತಂದು ಇಟ್ಟಿದ್ದೀವಿ ಅಂತ ಹೇಳಿದರೆ, ಎಲ್ಲರೂ ಹೋಗಿ ದೇಶದಲ್ಲಿ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಈ ರೀತಿಯ ಸಂಗತಿಗಳ ಮೂಲಕ ಕಾರ್ಗಿಲ್ ವಿಜಯ ದಿವಸ ಹೋಗಿಬಿಟ್ಟು ಆ ಯೋಧರ ನೆನಪು ಮಾಡಿಕೊಂಡು ಗೌರವಾರ್ಪಣೆ ಮಾಡೋದ್ರ ಮೂಲಕ ನಮ್ಮಲ್ಲಿ ಆ ದೇಶಭಕ್ತಿಯ ರಾಷ್ಟ್ರಪ್ರೇಮದ ಭಾವನೆ ಜಾಗೃತ ಆದರೆ ನಾವೆಲ್ಲರೂ ಒಟ್ಟಾಗಿ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸ್ಲಿಕ್ಕಾಗ್ತದೆ.